ತುರ್ತಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಂಥ ವಿಚಾರ ಅರಸೀಕೆರೆ ನಗರಕ್ಕೆ 1181 ಮನೆಗಳನ್ನು ಮಂಜೂರು ಮಾಡಿಸಿ ನಗರಸಭಾ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ 1181 ಮನೆಗಳ ಮಂಜೂರಾತಿ ಮಾಡಿಸಿದ್ದೇವೆ. 1181. ಅದರಲ್ಲಿ ಇವತ್ತು ಇದು ಕಾರ್ಯಕ್ರಮ ಹೇಗೆ ಅನ್ನೋದನ್ನು ನೀವೆಲ್ಲ ತಿಳ್ಕೋಬೇಕು. ನಾವು ಬಹಳ ಸಾರಿ ಹೇಳಿದ್ದೀವಿ, ಇನ್ನು ಜನಗಳಿಗೆ ಮನವರಿಕೆ ಆಗ್ತಾ ಇಲ್ಲ. ಇದು ಕೇಂದ್ರ, ರಾಜ್ಯ ಮತ್ತು ಫಲಾನುಭವಿ. ಕೇಂದ್ರ ಸರ್ಕಾರ 1.5 ಲಕ್ಷ, ರಾಜ್ಯ ಸರ್ಕಾರ 1.5 ಲಕ್ಷ, ಫಲಾನುಭವಿ 1 ಲಕ್ಷ, 2 ಲಕ್ಷ ಇತ್ತು. ಅದನ್ನು 1 ಲಕ್ಷ ರೂಪಾಯಿನ ರಾಜ್ಯ ಸರ್ಕಾರವೇ ಭರ್ತಿ ಮಾಡಿಕೊಡೋದು ಅಂತ ಹೇಳಿ, ಇನ್ನು 1 ಲಕ್ಷ ರೂಪಾಯಿ ಮಾತ್ರ ಕಟ್ಟಿ ಅಂತೇಳಿ ಫಲಾನುಭವಿ ಹೇಳಿ, ಅಲ್ಲಿಗೆ ರಾಜ್ಯ ಸರ್ಕಾರದ ಭಾಗ 2.5 ಲಕ್ಷ, ಕೇಂದ್ರ ಸರ್ಕಾರದ ಭಾಗ 1.5 ಲಕ್ಷ, ಫಲಾನುಭವಿ ಭಾಗ 1 ಲಕ್ಷ. ಇಷ್ಟನ್ನ ಮಾಡಬೇಕು ಅಂತ ಹೇಳಿ ತಾಕೀತು ಮಾಡಿ ಇವತ್ತು ಮನೆನ ಕಟ್ಟಲಿಕ್ಕೆ ಪ್ರಾರಂಭ ಆಗಿದೆ. ಬಹಳ ವರ್ಷಗಳೇ ಕಳೆದಿದೆ. ಇಲ್ಲಿ ನಾವು ಆಗ ವಾರ್ಡ್ಗೆ ಹೋಗಿ ಯಾರು ವಸತಿ ರಹಿತರಿದ್ದಾರೆ ಅವ್ರಿಗೇನೆ ಪಟ್ಟಿ ಮಾಡಿ ಸರ್ಕಾರದಿಂದ ಅನುಮೋದನೆಯನ್ನ ಪಡೆದಿದ್ದೀವಿ. 1181 ಫಲಾನುಭವಿಗಳಿಗೂ ನಾವು ಮನೆಯನ್ನ ಕಟ್ಟಿಸಿಕೊಡ್ತಕ್ಕಂಥ ಆದೇಶದ ಪತ್ರವನ್ನು ಕೊಟ್ಟಿದ್ದೀವಿ. ಕಂಟ್ರಾಕ್ಟ್ರು ಬಂದಿದ್ದಾರೆ. ಕಂಟ್ರಾಕ್ಟ್ರು ಪಾಪ 5-6 ವರ್ಷದಿಂದ ಇಲ್ಲೇ ಬಂದು ಕ್ಯಾಂಪ್ ಹಾಕಿ ಮನೆಗಳನ್ನ ಕಟ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ, ಕೇಂದ್ರ ಸರ್ಕಾರದ ಭಾಗ, ರಾಜ್ಯ ಸರ್ಕಾರದ ಭಾಗ ಬಂದಿದೆ, ಫಲಾನುಭವಿಗಳ ಭಾಗ ಬಂದಿಲ್ಲ. ಅದಕ್ಕೆ ನಾವು ವಿಧಾನಸಭೆಯಲ್ಲಿ ಬಹಳ ಹೋರಾಟವನ್ನೇ ಮಾಡಿ 2 ಲಕ್ಷ ರೂಪಾಯಿಗಳನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಬಹಳ ಜನ ಫಲಾನುಭವಿಗಳಿಲ್ಲ. ಅದನ್ನು 1 ಲಕ್ಷಕ್ಕೆ ಇಳಿಸಿ 1 ಲಕ್ಷನ ರಾಜ್ಯ ಸರ್ಕಾರವೇ ಭರಿಸ್ತಕ್ಕಂಥದ್ದು ಅಂತ ಹೇಳಿ ತೀರ್ಮಾನ ಮಾಡಿ ಅದಾಯಿತು. 1 ಲಕ್ಷ ರೂಪಾಯಿನ ಫಲಾನುಭವಿಗಳೇ ರಾಜ್ಯ ಸರ್ಕಾರ ಫಲಾನುಭವಿಗಳ ದುಡ್ಡನ್ನು ಕೊಡೋದು ಅಂತ ತೀರ್ಮಾನ ಆಯಿತು. ಆದರೆ ಆದರೂ ಕೂಡ 1 ಲಕ್ಷ ರೂಪಾಯಿಯನ್ನು ಸದ್ಯ ಒಂದು ಸಿಂಗಲ್ ಬೆಡ್ರೂಮ್ ಮನೆಗೆ ಇವತ್ತು ಅಲ್ಲಿ 25 ಲಕ್ಷ ರೂಪಾಯಿ ಮನೆ ಬಾಳುತ್ತೆ. 1 ಲಕ್ಷ ರೂಪಾಯಿ ಕಟ್ಟಿ ಬರ್ಲಿಕ್ಕೆ ಜನ ಅವರ ವಂತಿಗೆ ದುಡ್ಡನ್ನು ಕೊಡದಲೇ ಕಂಟ್ರಾಕ್ಟ್ರು ಆ ಮನೆಗಳನ್ನು ಪೂರ್ಣಗೊಳಿಸಿಲ್ಲ. ಈಗ 328 ಮನೆಗಳು ಪೂರ್ಣಗೊಂಡಿದೆ. 412 ಮನೆಗಳನ್ನ RCC ಹಾಕಿದ್ದಾರೆ. ಇನ್ನು 252 ಮನೆ ಫೌಂಡೇಶನ್ ಲಿಂಟು ಇಲ್ಲಿ ನಿಂತಿದ್ದಾರೆ. ಇವನ್ನ ಏನಾದ್ರೂ ಮಾಡಿ ಪೂರ್ಣಗೊಳಿಸಲೇಬೇಕು ಬಡವರಿಗೆ. ಆದ್ರೆ ಇವ್ರು ಯಾರು ಬರ್ತಾ ಇಲ್ಲ. ಈಗ 131 ಜನ ಮಾತ್ರ 1 ಲಕ್ಷ ರೂಪಾಯಿ ಕಟ್ಟಿದ್ದಾರೆ. 1 ಲಕ್ಷ ರೂಪಾಯಿ 131 ಜನ ಕಟ್ಟಿದ್ದಾರೆ. ಅಲ್ಲ, 231 ಜನ ಕಟ್ಟಿದ್ದಾರೆ. ಈಗ ನಾವು ಎಲ್ಲರೂ ಬರಲಿ ಇದ್ರೆ ಆಗಕ್ಕಿಲ್ಲ. ಆ 328 ಮನೆ ಏನು ರೆಡಿ ಇದೆ, ಯಾರೇ ನಾಳೆಯಿಂದಲೇ ಬಂದು ಇದಕ್ಕೆ ನಿಘಂಟಿಲ್ಲ, ಯಾರು ಬೇಕಾದರೂ ಬಂದು ಆ 1181 ಫಲ ಪಟ್ಟಿಗಳಲ್ಲಿ ಯಾರಿದ್ದಾರೆ, ಅವನು ಯಾರು ಅರ್ಹ ಇದ್ದಾನೆ, ಆ ಫಲಾನುಭವಿ 1,000 ರೂಪಾಯಿನ ವಂತಿಗೆಯನ್ನು ಕೊಟ್ಟರೆ, 1 ಲಕ್ಷನ ವಂತಿಗೆ ಕೊಟ್ಟರೆ ಆ ಫಲಾನುಭವಿಗೆ ಮುಂದಿನ ಸೋಮವಾರ, ನಾಳೆ ಇಲ್ಲ ನಾಳೆ ಕೆಂಟು ದಿವಸಕ್ಕೆ ನಾವು ಆ ಮನೆಗಳಿಗೆ ಆ ಫಲಾನುಭವಿಗಳೆಲ್ಲ ಈಗ 231 ಜನ ಏನು ದುಡ್ಡು ಕಟ್ಟಿದ್ದಾರೆ 1,000 ರೂಪಾಯಿ, ಅವರು ದಿವಸ 1 ಲಕ್ಷ ರೂಪಾಯಿ ಅವ್ರು ದಿವಸ ಬಂದು ಅಲ್ಲಿ ನಮಗೆ ಮನೆ ಬಾಡಿಗೆನೂ ಕೊಡ್ತಾ ಇದ್ದೀವಿ, ನಾವು ಈ ಕಡೆ ದುಡ್ಡು ಕಟ್ಟಿದ್ದೀವಿ, ನಮ್ಮ ಮನೆ
ಹ್ಯಾಂಡ್ ಓವರ್ ಮಾಡಿದ್ದ ಇದ್ದಾರೆ. ನಾವಿನ್ನು ಕಾಯಕ್ಕೆ ಹೋಗಲ್ಲ. ನಾವು ಅವತ್ತೇ ಹೇಳಿದ್ದೀವಿ ತೀರ್ಮಾನ. ಯಾರು ಬರ್ತಾರೆ ಲಾಟ್ರಿ ಮುಖಾಂತರ, ಅದು ನಮ್ಮದು ಅಲ್ಲ, ಎಲ್ಲ ಲಾಟ್ರಿ ಮುಖಾಂತರ ನಿಮ್ಮ ಸಮಕ್ಷಮದಲ್ಲೇ ಲಾಟ್ರಿ ಇಟ್ಟು ಯಾರ್ಯಾರು ಯಾವ ಅಂತ ಮುಂದಿನ ಸೋಮವಾರ ನಾಳೆ 30ನೇ ತಾರೀಕು ಆ ಫಲಾನುಭವಿಗಳನ್ನ ಅಲ್ಲೊಂದು 200-300 ಜನನ ಫಸ್ಟು ಅಲ್ಲಿ ವಾಸಕ್ಕೆ ಕರ್ಕೊಂಡು ಹೋಗೋಣ. ಆಮೇಲೆ ಯಾರು ಈ ಫಲಾನುಭವಿಗಳು ಬರ್ತಾರ ನೋಡೋಣ. ಈ 1 ಲಕ್ಷನೂ ಕಟ್ಟಕ್ಕಾಗದೇ ಇರುವಂತ ಫಲಾನುಭವಿಗಳು ಇದ್ದಾರೆ ಅಂತ ಆಯ್ತು. ಇಲ್ಲ ಅನರ್ಹರು ಏನಾದ್ರೂ ಆ ಪಟ್ಟಿ ಒಳಗೆ ಸೇರ್ಕೊಂಡಿದ್ದಾರೆ, ಅದು ಗೊತ್ತಿಲ್ಲ. ದುಡ್ಡು ಕಟ್ಟಕ್ಕೆ ನಮ್ಮ ಹತ್ರ ಅನರ್ಹರಿದ್ರೆ ಆ ಮುಂದೆ ವಜಾ ಮಾಡ್ತಾರೆ. ಯಾರು ಅರ್ಹರಿದ್ದಾರೆ ಅವ್ರಿಗೆ ಮಾತ್ರ ಮನೆ ಕೊಡೋದು. ಆದ್ರಿಂದ ಅದನ್ನ ಇನ್ನು ಆಲ್ ರೆಸ್ಪೆಕ್ಟ್ ಕಂಪ್ಲೀಟ್ ಆಗಿದೆ. ಯುಟಿಲಿಟಿ ಆಗಿದೆ, ಎಲೆಕ್ಟ್ರಿಸಿಟಿ ಆಗಿದೆ, ಈ ರೋಡ್ಸ್ ಆಗಿದೆ, ಪ್ರತಿಯೊಂದು ಆಗಿದೆ. ಒಳ್ಳೆ ಹೈಟೆಕ್ ಸಿಟಿ ಆಗಿದೆ, ಹೈಟೆಕ್ ಜಾಗ ಆಗಿದೆ. ಅದನ್ನ ಮುಂದಿನ ಸೋಮವಾರ ದಿವಸ ನಾವು ಹಸ್ತಾಂತರ ಮಾಡ್ತೀವಿ. ಅದಕ್ಕೆ ಅಷ್ಟರೊಳಗೆ ಯಾರ್ಯಾರು ತಂದು ಈ 328 ಮನೆ ಇದೊಂದು ಒತ್ತಿ ಬರೀಬೇಕು. 1181 ಪಟ್ಟಿನಲ್ಲಿ ಯಾರೇ ಫಲಾನುಭವಿ ಇಟ್ಟು ಬಂದು 1 ಲಕ್ಷ ರೂಪಾಯಿನ ಕಟ್ಟಿದ್ರೆ ಅವನಿಗೆ ಇನ್ನು 100 ಮನೆ ಇದ್ದಾವೆ ನಮ್ಮ ಹತ್ರ ರೆಡಿ ಇರೋದು ಎಲ್ಲ. ಇನ್ ಆಲ್ ರೆಸ್ಪೆಕ್ಟ್ ಕಂಪ್ಲೀಟ್ ಆಗಿರೋ 100 ಮನೆ ಇಲ್ಲ. 1 ಲಕ್ಷ ರೂಪಾಯಿ ಮತ್ತೆ ನಾವು ಕೊಡೋಣ ಅಂತ ಹೇಳಿ 1 ಲಕ್ಷ ರೂಪಾಯಿನ ಮಾಡ್ಕೊಬಂದು ಇವನ್ನೆಲ್ಲ ಮೆಂಬರ್ ಆದಾಗ ನಾವು ಕರೆದು 1 ಲಕ್ಷ ರೂಪಾಯಿನ ನಾವೇ ಕೊಡ್ತೀವಿ, ನೀವು ಮಾಡಿ ಅಂತ ಹೇಳಿ ಹೇಳ್ತೀವಿ. ಆದ್ರೆ ಮಾಡ್ಲಿಲ್ಲ, ಇನ್ನೂ ಕೊಟ್ಟಿಲ್ಲ. ಇನ್ನೂ 800 ಜನ ಕಟ್ಟಬೇಕು. ಒಂದು ರಿಯಾಯಿತಿ ಏನು ಕೊಟ್ಟಿದ್ದೀವಿ ಇದ್ರೆ 1181 ಜನದಲ್ಲಿ 231 ಜನ ಬಿಟ್ಟು ಇನ್ನು ಉಳಿದವ್ರನ್ನ ಎಲ್ಲಾರು ಯಾರೇ ಬಂದು ದುಡ್ಡು ಕೊಟ್ಟಿರೋ ಅವ್ರಿಗೆ ಲಾಟ್ರಿ ಎತ್ತಬೇಕಾರೆ